ಸುಲಭ, ವೇಗ ಹಾಗೂ ಆರಾಮದಾಯಕವಾಗಿಸಿದಂಥ ಒಂದು ಶಕ್ತಿಯಾಗಿದೆ. ಇಂದು ನಾವು ಬಳಸುತ್ತಿರುವ ಎಲ್ಲ ಸಾಧನಗಳ ಹಿಂದೆ ವಿದ್ಯುತ್ ಅನ್ನು ಬಳಸುತ್ತೇವೆ. ಹೇಗೆ ನಾವು ಬೆಸ್ಕಾಂ ಹಾಗೂ ಹೆಸ್ಕಾಂ ಸಿಬ್ಬಂದಿಗಳು ಹಾಗೂ ಲೈನ್ಮ್ಯಾನ್ಗಳನ್ನು ಗೌರವಿಸುತ್ತೇವೋ, ಬಂದ ಮೂಲ ದಾರಿಯನ್ನು ನಾವು ಮರೆಯಬಾರದಲ್ಲದೆ. ಹಾಗಾಗಿ ಇತಿಹಾಸವನ್ನು ತಿಳಿದುಕೊಳ್ಳುವುದು ನಮ್ಮ ಧರ್ಮ. ಈಗ ವಿದ್ಯುತ್ನ ಇತಿಹಾಸ ತಿಳಿಯುವುದೆಂದರೆ ಸಾವಿರಾರು ವರ್ಷಗಳ ಹಿಂದೆಯೇ ಇದು ಪ್ರಾರಂಭವಾಗಿದೆ. ಕ್ರಿಸ್ತಪೂರ್ವ 600ರಲ್ಲಿ ಗ್ರೀಕ್ ವಿಜ್ಞಾನಿಗಳು ಅಂಬರ್ ಎಂಬ ವಸ್ತುವನ್ನು ಒರೆಸಿದಾಗ ಚಿಕ್ಕ ಚಿಕ್ಕ ಅಂಶಗಳು ಹೊರಹೊಮ್ಮುತ್ತದೆ. ಇದನ್ನು ಅವರು ಮೊದಲು ಕಂಡುಹಿಡಿದರು. ಅದನ್ನು ವಿದ್ಯುತ್ನ ಮೊದಲ ಗಮನಿಕೆ ಎಂದೇ ಹೇಳಬಹುದು. ನಂತರ 18ನೇ ಶತಮಾನದಲ್ಲಿ ಬೆಂಜಮಿನ್ ಫ್ರಾಂಕ್ಲಿನ್ ಅನ್ನುವರು ಗಾಳಿಪಟ ಪ್ರಯೋಗದ ಮೂಲಕ ಮಿಂಚು ಕೂಡ ಒಂದು ವಿದ್ಯುತ್ ಶಕ್ತಿಯನ್ನು ಹೇಳಿಕೊಟ್ಟರು. ನಂತರ ಮೈಕಲ್ ಫ್ಯಾರಡೆ ಅವರು ಹೇಳಿಕೊಟ್ಟ ಅವರ ವಿದ್ಯುತ್ ತಂತ್ರಗಳ ಮೂಲಕ ಇಂದು ನಾವು ಬಳಸುತ್ತಿರುವ ಜನರೇಟರ್, ಮೋಟಾರ್ಗಳು ಆಧಾರವಾಗಿದೆ. ತದನಂತರ 19ನೇ ಶತಮಾನದಲ್ಲಿ ಥಾಮಸ್ ಆಲ್ವಾ ಎಡಿಸನ್ ಅನ್ನುವ ಮಹಾನ್ ವಿಜ್ಞಾನಿಯೊಬ್ಬರು ಈ ವಿದ್ಯುತ್ ದೀಪವನ್ನು ಕಂಡುಹಿಡಿದರು. ಅವರಿಂದಲೇ ನಾವು ಇಂದು ವಿದ್ಯುತ್ ಬಲ್ಬ್ಗಳನ್ನು ನಾವು ಉಪಯೋಗಿಸುತ್ತಿದ್ದೇವೆ. ನಂತರ ಜಲ ವಿದ್ಯುತ್, ತಾಪ ವಿದ್ಯುತ್ ಹಾಗೂ ಅಣುಶಕ್ತಿ, ಸೌರಶಕ್ತಿಗಳನ್ನು ಬಳಸುತ್ತಿದ್ದೇವೆ. ವಿದ್ಯುತ್ ಸುರಕ್ಷತೆ ಎನ್ನುವುದು ಕೇವಲ ಒಂದು ನಿಯಮವಲ್ಲ, ಅದು ಒಂದು ಜವಾಬ್ದಾರಿ. ನಾವು ಮಕ್ಕಳಿಗೆ ವಿದ್ಯುತ್ ಜಾಗೃತಿಯನ್ನು ಮೂಡಿಸಬೇಕು. ಹೇಗೆ ಮಾನವನು ತಮ್ಮ ನಿರ್ಲಕ್ಷ್ಯೆಯಿಂದ, ಅಜಾಗರೂಕತೆಯಿಂದ ಹೇಗೆ ಅವನು ಇವೆಲ್ಲ ಕಂಡುಕೊಳ್ಳುತ್ತಾನೆ ಎಂದರೆ, ಒದ್ದೆಯಾದ ಕೈಗಳಿಂದ ಸಾಕೆಟ್ಗಳನ್ನು ಒತ್ತುವುದು, ಸ್ವಿಚ್ಗಳನ್ನು ಒತ್ತುವುದು, ಹಾಗೆ ತದನಂತರ ಸಾಕೆಟ್ಗಳನ್ನು ಒತ್ತುವುದು, ಮೆಟಲ್ಗಳನ್ನು ಬಳಸುವುದು, ಇವೆಲ್ಲವೂ ನಿರ್ಲಕ್ಷ್ಯಕ್ಕೆ ಕಾರಣವಾಗುತ್ತದೆ ಹಾಗೂ ಪ್ರಾಣಕ್ಕೆ ಅಪಾಯವಾಗುತ್ತದೆ. ನಾವು ಇವಾಗ ಮಳೆ ಬಂದಾಗ, ಗಾಳಿ ಬಂದಾಗ, ಮರಗಳಲ್ಲಿ ಹಾಗೂ ತಂತಿಗಳು ಬಿದ್ದಾಗ ಆ ರೋಡಿನಲ್ಲಿ, ಆ ರಸ್ತೆಗಳಲ್ಲಿ ವಿದ್ಯುತ್ ಹರಡಿರುತ್ತದೆ. ನಾವು ಆ ದಾರಿಯ ಮೂಲಕ ನಡೆದಾಗ ನಮ್ಮ 2 ಕಾಲುಗಳ ಅಂತರದಿಂದ ನಮ್ಮ ದೇಹಕ್ಕೆ ವಿದ್ಯುತ್ ಸಂಪರ್ಕ ಹೋಗುತ್ತದೆ. ಆ ಸಮಯದಲ್ಲಿ ನಾವು ಆ ಜಾಗದಿಂದ ಓಡುವ ಬದಲು 2 ಕಾಲುಗಳನ್ನು ಒಟ್ಟಿಗೆ ಸೇರಿಸಿ ಆ ಜಾಗದಿಂದ ಜಂಪ್ ಮಾಡುವುದನ್ನು ನಾವು ಸ್ಟೆಪ್ ವೋಲ್ಟೇಜ್ ಎಂದು ಕರೆಯುತ್ತೇವೆ. ಅದರಿಂದ ನಮಗೆ ಯಾವುದೇ ಹಾನಿ ಆಗುವುದಿಲ್ಲ ಜೀವಕ್ಕೆ. ಅದನ್ನು ಸ್ಟೆಪ್ ವೋಲ್ಟೇಜ್ ಎಂದು ಕರೆಯುತ್ತೇವೆ. ಆ ಜಾಗದಿಂದ ಓಡುವ ಬದಲು ನಮ್ಮ 2 ಕಾಲುಗಳನ್ನು ಜೋಡಿಸಿ ಆ ಜಾಗದಿಂದ ಜಂಪ್ ಮಾಡುವುದರಿಂದ ನಮ್ಮ ಯಾವುದೇ ಜೀವಕ್ಕೆ ಹಾನಿ ಆಗುವುದಿಲ್ಲ. ವಿದ್ಯುತ್ ಸುರಕ್ಷತೆ, ಅಸುರಕ್ಷತೆಯಿಂದ ನಮ್ಮ ಜೀವಕ್ಕೆ ಹಾನಿಯಾಗುವುದು ಏನೆಂದರೆ ಹೃದಯಾಘಾತ ಸಂಬಂಧಿ, ಸ್ನಾಯು ಕೊರೆತ ಹಾಗೂ ನರ ದೌರ್ಬಲ್ಯತೆ, ಮೂರ್ಛೆ ಹೋಗುವಿಕೆ, ಹೀಗೆ ಹಲವಾರು ಪ್ರಾಣಾಪಾಯಗಳು ಇರುತ್ತವೆ. ಇಷ್ಟು ಹೇಳುತ್ತಾ ನಾವು ಯಾವುದೇ